ನಮಸ್ಕಾರ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೊಂದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಥಟ್ ಅಂತ ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಏನು ಈ ರೆಸಿಪಿ ಅಂತ ಅಂದರೆ ಪುದೀನ ವೆಜಿಟೇಬಲ್ ಪಲಾವ್. ಸೊ ಇದನ್ನು ಒಂದು 20 ಮಿನಿಟ್ಸಲ್ಲಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ರೆಸಿಪಿಗೆ ಫಸ್ಟು ಮೇಯ್ನಾಗಿ ಪುದೀನ ಸೊಪ್ಪು ಬೇಕು. ನಾನಿಲ್ಲಿ ಪುದೀನ ಸೊಪ್ಪನ್ನ ಒಂದು ಅರ್ಧ ಕಟ್ನಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಒಂದು ದೊಡ್ಡ ಗೆಡ್ಡೆ ತೊಗೊಂಡಿದ್ದೀನಿ. ಶುಂಠಿನ ಒಂದು ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಟ್ಟು ಪುದೀನ ಸೊಪ್ಪು, ಒಂದು 5ರಿಂದ 6 ಮೆಣಸಿನ್ಕಾಯಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ಒಗ್ಗರಣೆಗೆ ನಾನು ಯೂಸ್ ಮಾಡ್ತಾ ಇರೋದು ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಮತ್ತು ಪಲಾವ್ಗೆ ಬೇಕಾಗಿರೋ ಪಲಾವ್ ಎಲೆ, ಲವಂಗ ಅದೆಲ್ಲ ಬೇಕು. ಅದಾದಮೇಲೆ ಬಟಾಣಿ, ನಾನು ನೆನೆಸಿಟ್ಟಿದ್ದೆ ರಾತ್ರಿನೇ ಬಟಾಣಿ, ಮತ್ತು ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿ. ಸೊ ಅದಾದಮೇಲೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಕುಕ್ಕರ್ನ ತೊಗೊಳ್ತೀನಿ. ಇಲ್ಲಿ ನಾನು ಕುಕ್ಕರ್ ಯೂಸ್ ಮಾಡ್ತಾ ಇರೋದು 3 ಲೀಟರ್ಸ್ ಕುಕ್ಕರು. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮತ್ತು ಪಲಾವ್ಗೆ ಹಾಕೋ ಐಟಮ್ಸ್ಗಳನ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಬೇಕು. ಅದಾದಮೇಲೆ ನಾವು ಈರುಳ್ಳಿನ ಹಾಕ್ಕೊಬೇಕು. ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ತರಕಾರಿ ಏನಿರುತ್ತೆ ಅದನ್ನು ಹಾಕ್ಕೋಬೇಕು. ತರಕಾರಿ ಹಾಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಬಟಾಣಿ ಮತ್ತು ಡಬಲ್ ಬೀನ್ಸ್ನ ನಾನು ನೆನೆಸಿಟ್ಟಿದ್ದೆ, ಅದನ್ನು ಫ್ರೈ ಮಾಡ್ಕೊಬಿಡೋಣ. ಯಾಕೆ ಅಂದರೆ ತರಕಾರಿಗಿಂತ ಮುಂಚೆ ಬಟಾಣಿನ ಏನಕ್ಕೆ ಹಾಕ್ಕೋಬೇಕು ಅಂತಂದರೆ ಬಟಾಣಿ ಬೇಯೋಲ್ಲ. ಯಾಕಂದರೆ ಕುಕ್ಕರಲ್ಲಿ ನಾವು 2 ವಿಷಲ್ ಕೂಗಿಸೋದ್ರಿಂದ ಬಟಾಣಿ ಕ್ಲೀನಾಗಿ ಬೆಂದಿರಲ್ಲ. ಹಾಗಾಗಿ ಫಸ್ಟು ಬಟಾಣಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ತರಕಾರಿನ ಸೇರಿಸ್ಕೋಬೇಕಾಗುತ್ತೆ. ಸೊ ನೀವು ನೋಡ್ತಿರ್ಬೋದು, ನಾನಿಲ್ಲಿ ತರಕಾರಿ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಇಷ್ಟು ತರಕಾರಿನ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಹೂಕೋಸು ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಗೆಡ್ಡೆಕೋಸು ಅಥವಾ ನವ್ಕೋಳು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾವು ಏನು ರುಬ್ಕೊಂಡಿದ್ದೀವೋ ಸೊ ಆ ಫೈನ್ ಪೇಸ್ಟ್ನ ಹಾಕಬೇಕು. ಸೊ ಅದನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಾಗಿಸ್ಬೇಕು. ಅಂದರೆ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಮಾಗಿಸ್ಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ಅದು ನಾವು ಪೇಸ್ಟ್ನ ಹಾಕಿದ ತಕ್ಷಣ ಬರುತ್ತಲ್ಲ ಆ ಅರೋಮಾ ಒಂಥರಾನೇ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಹಾಲಲ್ಲಿ ಕೂತಿರೋರ್ಗೆಲ್ಲರಿಗೂ ಏನಿವತ್ತು ಪಲಾವ, ನನ್ನ ಮಗಳಂತೂ ಬಂದ ತಕ್ಷಣ ಏನು ಪಲಾವ್ ಮಾಡ್ತಾಯಿದ್ದೀಯ ಮಮ್ಮಿ ಅಂತ ಕೇಳಿಬಿಡ್ತಾಳೆ ಸ್ಮೆಲ್ಲಲ್ಲೇ. ಸೊ ಇದಕ್ಕೆ ಮುಖ್ಯವಾಗಿ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು 1 ಲೋಟದಷ್ಟು ಅಕ್ಕಿನ ತೊಗೋತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋದು ನಮ್ಮನೆ ಬೆಳಗ್ಗೆ ಟಿಫನ್ಗೆ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ನಾನು ಮಾಡ್ತಾ ಇರೋದಲ್ಲ. ಸೊ ಟಿಫನಾಗಿ ಮಾಡ್ತಾಯಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ. ಏನಾದರೂ ಇಷ್ಟ ಆದರೆ, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದ್ದರೆ ಒಂದು ಕಮೆಂಟ್ ಮಾಡಿ. ಸೊ ಒಂಥರ ಖುಷಿ ಅನಿಸುತ್ತೆ ನಿಮ್ಮ ಕಮೆಂಟ್ ಓದೋದ್ರಿಂದ, ಒಂಥರ ಇನ್ಸ್ಪೈರ್ ಆದಂಗೆ ಆಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ವಾ. ಸೊ ಅಕ್ಕಿ ಎಲ್ಲ ಹಾಕಿದ್ದಾದಮೇಲೆ ಅಕ್ಕಿ ಎಷ್ಟು ಹಾಕಿರ್ತೀವೋ ಅದ್ರ ಡಬಲ್ ನೀರನ್ನ ಹಾಕಬೇಕು. ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಹಾಕಬೇಕು. ಮತ್ತು ನಾವು ರುಬ್ಕೊಳ್ಳೋಕ್ಕೂ ಒಂದು 1/4 ಲೋಟದಷ್ಟು ನೀರನ್ನ ಹಾಕ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಒಂದು 2-2.5 ಅಷ್ಟು ಆಗೋಗ್ಬಿಡುತ್ತೆ. ಹಾಗಾಗಿ ಸಾಕು. 1 ಲೋಟ ಅಕ್ಕಿ ತೊಗೊಂಡಿದ್ರೆ ಒಂದು 2-1/4 ಲೋಟ ನೀರು ಹಾಕಿದ್ರೆ ಪಲಾವು ಹುಡಿಯಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಮುದ್ದೆ ಥರ ಆಗಿಬಿಡುತ್ತೆ, ಅದು ಟೇಸ್ಟ್ ಚೆನ್ನಾಗಿರೋಲ್ಲ. ಸೊ ಫೈನಲಾಗಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು. ಒಂದು ಕುದಿ ಬಂದಾದಮೇಲೆ ನಾವು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಬೇಕು. ಸೊ ನೀವು ನೋಡ್ತಾ ಇದ್ದೀರಾ, ಒಂದು ಕುದಿ ಬಂದಿದೆ. ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮನೆ ಕುಕ್ಕರ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ವಿಷಲ್ ತೆಗೆದಿಟ್ಟೆ. ಅದು ಪ್ರೆಷರ್ ಬಂದಾದಮೇಲೆ ನಾನು ವಿಷಲ್ ಹಾಕ್ತೀನಿ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾದ ಪುದೀನ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಖಂಡಿತವಾಗ್ಲೂ ತುಂಬ ರುಚಿಯಾಗಿ ಬರುತ್ತೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಈ ವಿಡಿಯೋನ ನೋಡಿಲ್ಲ, ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರು ನಿಮಗೆ ತುಂಬ ಕ್ಲೋಸ್ ಅನಿಸ್ತಾರೋ ಅವ್ರಿಗೆ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.